ನಾವಿವತ್ತು ನಮ್ಮ ಅಕ್ಕಂದು ಹೇರ್ ಕಟ್ ಹೋಗ್ತಿದ್ದೀವಿ. ಅಲ್ಲ ಹೋಗ್ತಿರೋದು ಹೇರ್ ಕಟ್ಗೆ ತಾನೆ. ಬ್ಯಾಂಗಲ್ಸ್ ಹೇರ್ ಕಟ್ಟು ಫಸ್ಟು ಬ್ಯಾಂಗಲ್ಸ್, ಅದಾದ್ಮೇಲಿಂದ ಹೇರ್ ಕಟ್ ಆದ್ಮೇಲಿಂದ ಮ್ಯಾಚಿಂಗ್ ಸೆಂಟರ್, ಆಮೇಲೆ ತೆರ್ಕೊಂಡು ಮನೆಗೆ. ಸೊ ಇನ್ಮೇಲಿಂದ ನಾನು ಹೀಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಐ ಆಮ್ ಕೋಪರೇಟಿಂಗ್ ಹರ್ ಈ ತರ ವಿಡಿಯೋಸ್ ಮಾಡಕ್ಕೆ. ಒಂಚೂರು ಧೈರ್ಯ ತಗೊಂಡು ಮಾಡೋಣ ಅಂತ. ವಾಯ್ಸ್ ಓವರ್ ಅಷ್ಟೊಂದು ಎಂಟರ್ಟೈನಿಂಗ್ ಆಗಿರಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಹೀಗೆ ಟ್ರೈ ಮಾಡ್ತೀನಿ. ಇನ್ನೊಂದು ಒಂದು ವಿಷಯ ಏನು ಗೊತ್ತಾ, ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ನಮ್ಮ ಅಕ್ಕನ ಇನ್ನೇನು ಎಂಗೇಜ್ಮೆಂಟ್ ಹತ್ರ ಬರ್ತಾ ಇದೆ ಅಂತ. ಅವಾಗ ಯಾರೋ ಒಬ್ರು ಅಂದರೆ ಕಮೆಂಟ್ ಹಾಕಿದ್ರು, ಅಕ್ಕ ಅದನ್ನು ವ್ಲಾಗ್ ಮಾಡಿ ಆದರೆ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ ಡಿಸಪಾಯಿಂಟಿಂಗ್. ಇವಳೇ ಮದುವೆ ಹೆಣ್ಣು. ಶಾಪಿಂಗ್ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಇವಾಗ ಅದಕ್ಕೂ ಮುಂಚೆ ನಾವು ಏನೋ ಮದುವೆ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದೀವಿ. ಮದುವೆಗಲ್ಲ, ಎಂಗೇಜ್ಮೆಂಟಿಗೆ ಕಾರ್ಡೆಲ್ಲ ಇನ್ವೈಟ್ ಮಾಡೋದಕ್ಕೆ 3ನೇ ಫ್ಲೋರಿಗೆ ಹೋಗ್ಬೇಕಂತ. ಇವಾಗ ಎಲ್ಲೋದ್ರ ಬಗ್ಗೆ ಹತ್ತದೆ ಆಗೈತೆ. ಫಸ್ಟ್ ಟೈಮ್ ಇನ್ವೈಟ್ ಮಾಡಲ್ಲ, ಫೇರ್ಫುಲ್ ಆಗಿ ಹೆಂಗೆ ಇನ್ವೈಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮುಂಚಿತನ ಅದು ಐ ವಾಸ್ ಹ್ಯಾಪಿ, ಬಟ್ ನಮಗೆ ನಾಚಿಕೆ ಆಗ್ಬೇಕಂತೆ. ನಾಚಿಕೆ ಅದು ನಮಗೆ ವಸ್ತು, ಅವಳು ನಾಚಿಕೊಳ್ಳೋದು. ಇವಾಗ ಒಂಚೂರು ಮ್ಯಾಚಿಂಗ್ ಹೋಗಿ ಅದ್ರದ್ದು ಫ್ಯಾಬ್ರಿಕ್ಕು ಅವೆಲ್ಲ ಹುಡುಕ್ಬಿಟ್ಟು ತಗೋಬೇಕು. ನಮ್ಮ ತಂಗಿದ್ದು ಸ್ವಲ್ಪ ನನಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಮಾತಾಡೋದು. ನಮ್ಮ ಅಕ್ಕ ಇವಾಗ ಹೇರ್ ಕಟ್ಟಿಗೆ ಹೋಗಿದ್ದಾಳೆ. ನಾವು ಇವಾಗ ರೋಡ್ ತುಂಬ ಓಡಾಡ್ಕೊಂಡು ಹೋಗ್ತೀವಿ. ನಾವಿಬ್ರು ಪಾರ್ಟ್ನರ್ಸ್, ಅವರಿಬ್ರು ಪಾರ್ಟ್ನರ್ಸ್. ನಿಜವಾಗ್ಲೂ ಗೊತ್ತಾ, ನಾನು ನನ್ನ ಲೈಫಲ್ಲಿ ಫಸ್ಟ್ ಪಿಜ್ಜಾ ಟ್ರೈ ಮಾಡಿದ್ದು ಅಂದರೆ ಈ ಮಲ್ಲೇಶ್ವರಂ ಪಿಜ್ಜಾನೇ. ಮೊದಲು ಕೆಳಗಿತ್ತು ಅನಿಸುತ್ತೆ, ಇವಾಗ ಮೇಲ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ನನಗೆ ಸ್ವಲ್ಪ ಇಯರಿಂಗ್ಸ್ ಬೇಕಾಗಿತ್ತು ನನ್ನ ಡ್ರೆಸ್ಸಿಗೆ. ಅದಕ್ಕೆ ನಮ್ಮ ಅಕ್ಕನೂ ಒಂದು ನೋಡ್ಬಿಟ್ಟು ತೊಗೊತೀನಿ ಅಂದ್ಬಿಟ್ಟು ಇಬ್ಬರು ಇಯರಿಂಗ್ಸ್ ತೊಗೊಂಡ್ವಿ. ಅದಾದ್ಮೇಲಿಂದ ಅವಳಿಗೆ ಸ್ವಲ್ಪ ಎಂಗೇಜ್ಮೆಂಟ್ ಡ್ರೆಸ್ಸಿಗೆಲ್ಲ ಸ್ವಲ್ಪ ಬ್ಯಾಂಗಲ್ಸ್ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಅದನ್ನು ಹುಡುಕಿದ್ವಿ. ಒಂದು ಆಲ್ಮೋಸ್ಟ್ 90% ಸಿಕ್ತು ಅಂತ ಅನಿಸುತ್ತೆ. ಅದನ್ನೆಲ್ಲ ತೊಗೊಂಡು ಅದ್ರ ಜೊತೆಗೆ ನಮ್ಮ ಅತ್ತೆ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೊಂಬಂದು ನಿಂದಿದ್ರು. ಅದನ್ನೆಲ್ಲ ನೋಡಿ ಸ್ವಲ್ಪ ಹುಡುಕಿ ಕಲರ್ ಮ್ಯಾಚ್ ಮಾಡಿ ತೊಗೊಳ್ಳೋಷ್ಟಿಗೆ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗದೆ ಹಾಗೆ ವೆಯ್ಟ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಆ್ಯಂಡ್ ಅದ್ರ ಜೊತೆಗೆ ಇವ್ರಿಗೆಲ್ಲರೂ ಕೂಡ ಅಕ್ಕ ಎಂಗೇಜ್ಮೆಂಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾಡು ಅಂತ ಹೇಳಿದರು, ಬಟ್ ನನ್ನ ಡ್ರೆಸ್ಸಲ್ಲಿ ಮಾಡೋದಕ್ಕೆ ಆಗಲ್ಲ ಅಂತ ಇವಾಗ ಇವರೇ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ನಾವು ಡಿಮಾರ್ಟ್ ಅಕ್ಕನ ಫ್ರೆಂಡ್ನ ಕೂಗ್ಬಿಟ್ಟು ಬರಬೇಕು. ಅದ್ರ ಜೊತೆಗೆ ನೋಡೋಣ, ನಮ್ಮ ಮುತ್ತಿಗೆ ಯಾವ್ದಾದ್ರು ಫ್ರಾಕ್ ಸಿಕ್ಕಿದ್ರೆ ಅದನ್ನು ತೊಗೊಂಡು ವಾಪಸ್ ಬಂದು ತುಂಬ ಕೆಲಸ ಇದೆ. ಅಕ್ಕನಿಗೆ ಮೆಹಂದಿ ಹಾಕಬೇಕು, ಅವಳಿಗೆ ಐಬ್ರೋ ಮಾಡಬೇಕು, ನಾನು ಐಬ್ರೋ ಮಾಡ್ಕೋಬೇಕು. ಅದ್ರ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಾರ್ದು ಔಟ್ಫಿಟ್ ಎಲ್ಲ ಮ್ಯಾಚ್ ಆಗಿದೆಯಾ ಅದನ್ನು ನೋಡಬೇಕು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಕ್ಕಂದು ಇನ್ನೂ ಎಂಗೇಜ್ಮೆಂಟು ಬ್ಲೌಸ್ ಇಸ್ಕೊಬಂದಿಲ್ಲ, ಅದನ್ನು ಇಸ್ಕೊಬರ್ಬೇಕು. ಇಷ್ಟು ಕೆಲಸ ಇದೆ ಇವತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕಂಗೆ ಒಂಚೂರು ಧೈರ್ಯ ತುಂಬಬೇಕು. ಸೊ ಲೆಟ್ಸ್ ಗೋ. ನಾಳಿನ ಎಂಗೇಜ್ಮೆಂಟ್ ಇರೋದು ಏನು ಕೂಡ ನಾವು ರೆಡಿ ಮಾಡ್ಕೊಂಡಿಲ್ಲ. ಇವಾಗ ಬಂದು ಏನೇನು ಬೇಕು ತೊಗೊತಾ ಇದ್ದೀವಿ. ಆ್ಯಂಡ್ ಇದು ಬಂದು ನಮ್ಮ ಮುತ್ತುದು ಫ್ರಾಕ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅಲ್ಲಿಂದ ನಾವು ರಾಯಲ್ ಮಾರ್ಟ್ ಅದು ಇದು ಅಂತ ಓಡಾಡ್ಕೊಂಡು ಸ್ವಲ್ಪ ಏನೇನೋ ತೊಗೊಬೇಕಿತ್ತು. ತೊಗೊಂಡು ಡಿ ಮಾರ್ಟಲ್ಲಿ ಈ ಥರ ಪಾಪ್ಕಾರ್ನ್ ಸಿಗುತ್ತಲ್ಲ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ತಿನ್ಕೊಂಡು ಹೊರಟ್ವಿ. ಮತ್ತೆ ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ನನ್ನ ಕಸಿನಿಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಒಂದು ವಿಷಯ ಇವಂದು ನಮಗೆ ತುಂಬ ಇಷ್ಟ ಆಗೋದು ಅಂದರೆ, ಈ ಥರ ಏನಾದರೂ ಇವೆಂಟ್ಸ್ ಇದ್ದರೆ ನಾವು ಯಾವುದು ಸೆಲೆಕ್ಟ್ ಮಾಡ್ತೀವೋ ಅದನ್ನೇ ಹಾಕೊತಾನೆ. ಸೊ ಅವನಿಗೆ ಈ ಔಟ್ಫಿಟ್ನ ಚೂಸ್ ಮಾಡಿಕೊಂಡು ನಾವು ಮನೆಗೆ ಹೋಗಿ ಇವಾಗ ನಮ್ಮ ಅಕ್ಕಗೆ ಮೆಹಂದಿ ಬಿಡಿಸೋ ಶಾಸ್ತ್ರ ಅಂದರೆ ಆ ಥರ ಏನಿಲ್ಲ, ಸಿಂಪಲ್ಲಾಗಿ ನಾನೇ ಬಿಡಿಸ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಅಲ್ವಾ, ಅವಳಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ಲು. ಅಂದರೂ ಕೂಡ ಸ್ವಲ್ಪ ಮ್ಯಾನೇಜ್ ಮಾಡಿ ಸಿಂಪಲ್ಲಾಗಿ ಬಿಡೋಣ ಅಂತ ಅಂದ್ಕೊಂಡು ಈ ಥರ ಬಿಡಿಸ್ಕೊಂಡು, ಜೊತೆಗೆ ನಮ್ಮ ಬಾವನ ಹೆಸರು ಕೂಡ ಹಾಕ್ಸ್ಕೊಂಡ್ಲು. ಇದು ಎಂಗೇಜ್ಮೆಂಟ್ ದಿನ. ಬೆಳಗ್ಗೆನೇ ಎದ್ಬಿಟ್ಟು ಪೇರೆಂಟ್ಸ್ ಎಲ್ಲ ಆಶೀರ್ವಾದ ತೊಗೊಂಡು ಇವಾಗ ಎಂಗೇಜ್ಮೆಂಟ್ ಹಾಲಿಗೆ ಹೋಗ್ತಾ ಇದ್ದೀವಿ. ಮೇಕಪ್ ಆರ್ಟಿಸ್ಟ್ ಅಲ್ಲಿಗೆ ಬರ್ತಾರೆ. ನಮ್ಮ ಅಕ್ಕ ಅಂತೂ ಸೇಮ್ ರಾಜ ಮಾತಾ ಥರನೇ ಕಾಣಿಸ್ತಾ ಇದ್ಲು. ಆಯ್ತು, ಯಾವ ನಾಡಿನ ಏನಾದರೂ ಹೇಳಮ್ಮ, ನಿಂದು ಎಂಗೇಜ್ಮೆಂಟ್ ಆಗ್ತಾ ಇದೆ.
ನೀನು ಕೇಳಲಿಲ್ಲ. ಖುಷಿ, ಯು ಆರ್ ಲುಕಿಂಗ್ ಪ್ರಿಟಿ. ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಡೈರೆಕ್ಟಾಗಿ ನಮಗೆ ಇನ್ನೂ ಮೇಕಪ್ಪಿಗೆ ಸೆಟ್ ಆಗಿಲ್ವಲ್ಲ, ಸೊ ಹತ್ರ ಬಂದಾಗ ಟೆಕ್ಸ್ಚರ್ ಕಾಣಿಸುತ್ತೆ. ಹಾಂ, ಬಟ್ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಾಜಮಾತೆನೇ, ಫುಲ್ ರಾಜಮಾತೆ. ರಾಜಮಾತೆನೇ ನೀನು. ಲುಕಿಂಗ್ ಪ್ರಿಟಿ. ಈಗ ನಮ್ಮ ಅಕ್ಕ ಇವಳ್ದ ಎಂಗೇಜ್ಮೆಂಟು. ಈಗ ರಾಜಮಾತೆ ಥರ ರೆಡಿ ಆಗಿದ್ದಾಳೆ. ಚೆನ್ನಾಗಿ ಕಾಣಿಸ್ತಿದೆ. ಹಾಯ್ ಫ್ರೆಂಡ್ಸ್. Official arrived. ಹಾಂ, ಹೇಗೆ ಕಾಣಿಸ್ತಿದ್ದಲ್ಲಮ್ಮ ಹೆಣ್ಣು? ಇನ್ನೊಂದು ಬೇರೆ ಸೀರೆ ಹಾಕೊಂಡೆ. 3 ಲುಕ್ಸ್ ಇದೆ ಬ್ರೋ, 3 ಲುಕ್ಸ್ ಇದೆ. ಗೊತ್ತಾಯ್ತು. ಈಗ ರಾಜಮಾತೆ ಅದೇ ಅನ್ಕೊಂಡೆ. ಸೊ ಫೈನಲಿ ನಾವು ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ನಮ್ಮ ಅಕ್ಕದು ಫೋಟೋಶೂಟ್ ನಡೀತಾ ಇದೆ ಫಸ್ಟ್ ಲುಕ್ಕಲ್ಲಿ. ಇವಾಗ ನಮ್ಮ ಭಾವ ಎಲ್ಲ ಬಂದರು ಅಂತ ಹೂವು ತೊಗೊಂಡು ನಮ್ಮ ಅಕ್ಕ ಕರ್ಕೊಂಬರೋಕೆ ಹೋದ್ಲು ಗೊತ್ತಾ. ನಮಗಂತೂ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಡೀಟೇಲಾಗಿ ಎಲ್ಲ ಶಾಸ್ತ್ರಗಳನ್ನ ನೋಡ್ತಾ ಇರೋದು. ನಿಜವಾಗ್ಲೂ ಇವಾಗ ನಂಗೆ ಎಡಿಟ್ ಮಾಡಬೇಕಾದ್ರೆ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಎಲ್ಲ ಒಳ್ಳೊಳಗೆ ಅವ್ರಿಗೆ ಭಯ ಆಗ್ತಾ ಇರುತ್ತೆ ಅನಿಸುತ್ತೆ ಅಲ್ವಾ, ಖುಷಿನೂ ಆಗ್ತಾ ಇರುತ್ತೆ ಅನಿಸುತ್ತೆ. ಬಟ್ ನಮ್ಮ ಅಕ್ಕ ಮುಖದಲ್ಲಿ ಆ ನರ್ವಸ್ನೆಸ್ ಸಿಕ್ಕಾಪಟ್ಟೆ ಎದ್ದು ಕಾಣಿಸ್ತಾ ಇದೆ. ನಮಗೆ ನಮ್ಮ ಅಕ್ಕ ಅಂದರೆ ಒಂಥರ ಸಿಕ್ಕಾಪಟ್ಟೆ ಒಂಥರ ಗಂಡು ಹುಡುಗಿ ಇದ್ದಂಗೆ. ಬಟ್ ಮದುವೆ ಫಿಕ್ಸ್ ಆದಾಗಿಂದ ಅವಳಲ್ಲಿರೋ ಒಂದು ಹೆಣ್ಣು ಹುಡುಗಿ ಈಚೆ ಬರ್ತಾ ಇದ್ದಾಳೆ ಅನಿಸುತ್ತೆ. ಯಾಕಂದರೆ ಎಷ್ಟು ಗಡ್ಲಿ ಥರ ಆಡ್ತಾಳೆ ಅಂದರೆ ನಮಗೆ ಅನಿಸುತ್ತೆ ಇದು ನಿಜವಾಗ್ಲೂ ನಮ್ಮ ಅಕ್ಕನೇ ಅಂತ. ಅಕ್ಕನೇ ಅಲ್ಲ, ಅಕ್ಕನೇನಾ ಅಂತ. ವಾವ್, ಸೀರಿಯಸ್ಲಿ. ಸೊ ಫೈನಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿ ಖುಷಿಗೆ ಆನಂದ ಮಾಡಪ್ಪ. ಓಕೆ, ನಿಜವಾಗ್ಲೂ ನಾನು ಒಂದು ವಿಷಯ ತುಂಬಾ ಅಪ್ರಿಷಿಯೇಟ್ ಮಾಡೋದು ನಮ್ಮ ಅಕ್ಕನಲ್ಲಿ ಅಂದರೆ ನಮ್ಮ ಭಾವ ನೀಲ್ ಡೌನ್ ಮಾಡಿಬಿಟ್ಟು ರಿಂಗ್ ಹಾಕಿದ್ರಲ್ಲ, ಅವಳು ಕೂಡ ಅದನ್ನೇ ಮಾಡಿದ್ಲಲ್ಲ. ನಿಜವಾಗ್ಲೂ ನೀನು ನೋಡ್ತಿತ್ತಿ ಅಂತ ಗೊತ್ತು. ಐ ರಿಯಲಿ ಅಪ್ರಿಷಿಯೇಟ್ ಯು. ಅದ್ರ ಜೊತೆಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ಬ್ಯೂಟಿ ಅಂದರೆ ಇದೇನೆ. ಇದು ನನ್ನ ಸೊಸೆ. ನಾನಂತೂ ಇದುವರೆಗೂ ಎಲ್ಲೂ ಕೂಡ ತೋರಿಸಿಲ್ಲ ಇವಳನ್ನ. ಇದೇ ಫಸ್ಟ್ ನಾನು ಆಗ್ತಾ ಇರೋದು ಅನ್ಸುತ್ತೆ. ಯಾರೂ ಕೂಡ ದೃಷ್ಟಿ ಹಾಕಬೇಡಿ. ಇವಾಗ ಮತ್ತೆ ಇನ್ನೇನು ಗಂಡು ಹೆಣ್ಣಿನ ಫೋಟೋಶೂಟ್ ಅಂತೂ ಇಂತೂ ನಮ್ಮ ಅಕ್ಕ ಅಂತೂ ಮದುವೆ ಆಗ್ತಿದ್ದಾಳೆ. ಸೀರಿಯಸ್ಲಿ ಫಸ್ಟ್ ಟೈಮ್ ನೀವೇ ನೋಡಿರೋದು ಲೈವ್ ಅಲ್ಲಿ. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅಂದ್ರೆ ಸಖತ್ತಾಗಿ ಕಾಣಿಸ್ತಿದೆ ಅಕ್ಕ. ಇದೆಲ್ಲ ಪಿಂಟ್ರೆಸ್ಟ್ ಗಳಲ್ಲಿ ನೋಡಿದ್ದೆ ಅಷ್ಟೇ. ಸಖತ್ತಾಗೈತೆ. ಎಷ್ಟು ಸಖತ್ತಾಗೈತೆ ಅಂತ ಹೇಳಿದೀವಿ ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಜಸ್ಟಿಸ್ ಮಾಡ್ತಾ ಇಲ್ಲ. ಇದು ನಮ್ಮ ಅಕ್ಕ ಥರ್ಡ್ ಲುಕ್. ನಿಜವಾಗ್ಲೂ 3 ಕೂಡ ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಇತ್ತು. ಆ್ಯಂಡ್ ಅವಳು ಎಲ್ಲದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇದನ್ನು ಒಂಚೂರು ನೋಡ್ಬಿಟ್ಟು ಮೇಲೆ ಹೋಗ್ತಿರ್ತಾಳೆ ಅನ್ಸುತ್ತೆ. ಅಷ್ಟೊಂದು ಮೇಲೆ ಹೋಗ್ಬಿಡ, ಇವಾಗ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ನೀನು. ಆ್ಯಂಡ್ ನಮ್ಮದು ಇನ್ನೇನು ಇದೆ, ಕೂತ್ಕೊಂಡು ಅವಳು ಫೋಟೋಶೂಟ್ ಮುಗಿಯೋವರೆಗೂ ಸಂಜೆಯವರೆಗೂ ಅವಳನ್ನ ಕಾಯ್ಕೊಂಡು ಕೂತಿದ್ವಿ. ಇವಾಗ ಟೈಮ್ ಹೇಗೆ ಬಂದಿದೆ ಅಂದರೆ ನನ್ನ ತಂಗಿದಿರ ಜೊತೆ ಸೇರಿಕೊಂಡು ನಮ್ಮ ಅಕ್ಕನ ರೇಕ್ಸೋ ಅಂತ ಕಾಲ ಬಂದಿದೆ. ನೋಡಿ ನಿಮ್ಮ ಅಕ್ಕನ ನೋಡಿ ಹಿಂಗಾಗಿದೆ ನೋಡಿ. ನೋಡ್ತಾ ಇದೆ. ಸೊ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಆಗಿದೆ. ನಿಂಗೇನು ಅನ್ನಿಸ್ತಾ ಇದೆ? ಉಂಗ್ರ ತರ್ಸಮ್ಮ, ನಿಂಗೆ ಉಂಗ್ರ ತರ್ಸೆ. ಎಂಗೇಜ್ಮೆಂಟ್ ಉಂಗ್ರ. ನಮ್ಮ ಅಕ್ಕ ಫೈನಲಿ ಶಿ ಈಸ್ ಎಂಗೇಜ್ಡ್. ಅದಕ್ಕೆ ಇವತ್ತು ನಾವು ಪಿಜ್ಜಾ ಪಾರ್ಟಿ ಮಾಡ್ತಾ ಇದ್ದೀವಿ ವಿತ್ ಅವರ್ 2 cousins and me. ಸೊ ಇವಾಗ ತಿನ್ನೋಣ. ಫೈನಲಿ ನಮ್ಮ ಅಕ್ಕ